ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಹತ್ತತ್ರ 1 ವರ್ಷ ಅಥವಾ 1.5 ವರ್ಷದಿಂದ ಪುತ್ತೂರಿನಲ್ಲಿ ನಡೆದಂಥ ಈ ಕೇಸ್ ಬಗ್ಗೆ ಒಂದು ಸದ್ದು ಮೂಡ್ತಾನೆ ಇರುತ್ತೆ. 1.5 ವರ್ಷದಿಂದ ಪೂಜಾ ಅನ್ನುವಂಥ ಒಬ್ಬ ಸಂತ್ರಸ್ತೆ ಹೋರಾಡ್ತಾ ಇದ್ದಾಳೆ, ಆದರೂ ಸಹ ನ್ಯಾಯ ಸಿಗ್ತಾ ಇಲ್ಲ. ಒಬ್ಬ ಬಿಜೆಪಿಯ ಮುಖಂಡ ಅಂತ ಅನಿಸ್ಕೊಂಡಿರುವಂಥ ಗ್ರೇಟ್ ಪರ್ಸನ್ ಇನ್ ಪುತ್ತೂರಿನಲ್ಲಿ ಬಿಜೆಪಿ ಮುಖಂಡ ಜಗನ್ ನಿವಾಸ್ ಅವರ ಮಗ ಮಾಡಿರುವಂಥ ಕೃತ್ಯ ಈಗಲೂ ಸಹ ನ್ಯಾಯದ ಹೈಕೋರ್ಟ್ನ ಒಂದು ಬಾಗಿಲಲ್ಲಿ ನಿಂತಿದೆ. ಏನಪ್ಪಾ ಅಂತ ಅಂದ್ರೆ, ಮೊನ್ನೆ ಇನ್ನು ಒಂದು 3-4 ಡೇಸ್ ಬ್ಯಾಕ್ ಒಂದು ತೀರ್ಪು ಬರುತ್ತೆ, ಒಂದು ಆದೇಶ ಬರುತ್ತೆ ಹೈಕೋರ್ಟಿಂದ. ಸಂತ್ರಸ್ತೆಗೆ 75,000 ಪ್ರತಿ ತಿಂಗಳು ದುಡ್ಡು ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಈ ಒಂದು ಪುತ್ತೂರಿನ ಕೇಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ. ಏನಪ್ಪಾ ಅಂದ್ರೆ, ಬಿಜೆಪಿ ಮುಖಂಡ ಅವರ ಮಗ ಕೃಷ್ಣ ಜೆ ರಾವ್ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಒಂದು ಹಲವು ದಿನಗಳಿಂದ ಪ್ರೀತಿಯ ಬಲೆಯಲ್ಲಿ ಇರ್ತಾರೆ. ಹುಡುಗಿ ಹೆಸರು ಪೂಜಾ ಅಂತ ಅಂದ್ಬಿಟ್ಟು. ಕೃಷ್ಣ ನಾ ಮದುವೆ ಆಗೇ ಆಗ್ತೀನಿ ಅಂತ ಒಂದು ಭರವಸೆನ ಕೊಡ್ತಾರೋ, ಆಗ ಅವರು ದೈಹಿಕವಾಗಿ ಒಂದಾಗ್ತಾರೆ. ಆಗ ಪೂಜಾ ಪ್ರೆಗ್ನೆಂಟ್ ಆಗ್ತಾಳೆ. ಪೂಜಾ ಪ್ರೆಗ್ನೆಂಟ್ ಆಗಿದ ತಕ್ಷಣ ಕೃಷ್ಣ ಜೆ ರಾವ್ ಇವನ ಒಂದು ಮುಖವಾಡ ಬಯಲಾಗುತ್ತೆ. ಏನಪ್ಪಾ ಅಂದ್ರೆ, ಈ ಟ್ರೈ ಟು ಅಬೋಷನ್ ಮಾಡ್ಲಿಕ್ಕೆ ತುಂಬಾನೇ ಒಂದು ಟ್ರೈ ಮಾಡ್ತಾನೆ, ಯಾವಾಗ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗುತ್ತೋ. ಆದ್ರೆ ಆಗಾಗಲೇ 7 ತಿಂಗಳಾಗಿರೋದ್ರಿಂದ ಅಬೋಷನ್ ಆಗುವಂತ ಒಂದು ಚಾನ್ಸಸ್ ಇರಲ್ಲ. ಸೊ ಸಮಾಜದಲ್ಲಿ ಈ ರೀತಿ ಒಂದು ಮಕ್ಕಳು ತಪ್ಪು ಮಾಡಿದಾಗ ತಾಯಿ ಯಾವ ರೀತಿ ತಗೊಂತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಸೊ 21 ವರ್ಷದ ಹದಿಹರಿಯರ ಯುವಕ ಮತ್ತು ಯುವತಿ, ಸೊ ಈ ರೀತಿ ಒಂದು ತಪ್ಪು ಮಾಡಿದಾಗ ಯುವತಿಯ ತಾಯಿ ಮುಂದೆ ಬಂದ್ಬಿಟ್ಟು ಸಮಾಜದಲ್ಲಿ ಹೋರಾಡ್ತಾ ಇದ್ದಾರೆ. ಈಗಲೂ ಸಹ ಅವರು 1.5 ವರ್ಷದಿಂದ ಹೋರಾಡ್ತಾ ಇದ್ದಾರೆ ಮಗಳಿಗೋಸ್ಕರ. ಈ ಕಡೆ ನೋಡಿದ್ರೆ ಬಿಜೆಪಿ ಮುಖಂಡ ಅಂತ ಅನಿಸ್ಕೊಂಡಿರುವಂತ ಒಬ್ಬ ಗ್ರೇಟ್ ವ್ಯಕ್ತಿ. ಸಿ, ಒಬ್ಬ ಮುಖಂಡ ಅಂತ ಅಂದ್ರೆ ಕೇವಲ ಪಕ್ಷಗಳಿಗೆ ಮುಖಂಡವಾಗಿದ್ದು ಆ ಒಂದು ಪಕ್ಷನ ಹೇಗೆ ನಡ್ಸ್ಕೊಂಡು ಹೋಗ್ತಾನೆ ಅನ್ನೋದು ಆ ಮೇಲೆ ಮುಖಂಡ ಅನ್ನುವಂತ ಒಂದು ಬಿರುದು ಸಿಕ್ಕಿರುತ್ತೆ. ಸೊ ಆದ್ರೆ ಈ ವ್ಯಕ್ತಿ ಈ ಸ್ಥಾನಕ್ಕೆ ಅರ್ಹನಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಒಬ್ಬ ಪಕ್ಷನ ನಡೆಸುವಂತ ಒಂದು ಮುಖಂಡನಿಗೆ ಮನೇನ ಯಾವ ರೀತಿ ನಡೆಸ್ಬೇಕಂತ ಗೊತ್ತಿರಲ್ವಾ. ಸೊ ಈ ಒಂದು ಪರ್ಸನ್ ಅಂದ್ರೆ ಈ ಒಂದು ಮುಖಂಡ ಅಂತ ಅನಿಸ್ಕೊಂಡಿರುವಂತ ವ್ಯಕ್ತಿ ಮಗ ತಪ್ಪು ಮಾಡಿದಾಗ, ಮಗ ಎಲ್ಲಿ ತಪ್ಪು ಮಾಡ್ದ, ಹೇಗಾಯ್ತು ಇದನ್ನ ಹೇಗೆ ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಮುಂದೆ ಬರೋದ್ ಬಿಟ್ಟು, ಸೊ ಹೇಗಾದ್ರೂ ಮಾಡಿ ಅವ್ರಿಬ್ರನ್ನ ದೂರ ಮಾಡಿ, ಅಂದ್ರೆ ಆ ಮಗುನ ಒಂದು ತಮ್ಮ ಮಗುನೇ ಅಲ್ಲ ಅಂತ ಅಂದ್ಬಿಟ್ಟು ಮಗನ ಹತ್ರ ಹೇಳಿಸಿ, ಆ ನ್ಯಾಯಾಲಯದ ಪ್ರಕಾರ ಅವ್ರು ಕೇಸ್ ಹಾಕಿದ್ರೆ ಇವರು ತಿರುಗಿಸಿ ಕೇಸ್ ಹಾಕ್ಬಿಟ್ಟು, ಸೊ ನಮ್ಮ ಮರ್ಯಾದೆ ತೆಗಿತಿದ್ದಾರೆ, ನಮ್ಮ ಮಗುನೇ ಅಲ್ಲ, ನಮ್ಮ ಮಗನ ಮಗು ಅಲ್ಲ ಅಂತ ಅಂದ್ಬಿಟ್ಟು ಕೇಸ್ ಹಾಕ್ತಾರೆ. ಸೊ ಎಷ್ಟು ಒಂದು ಹೀನಾಯ ಮನಸ್ಥಿತಿ ಇರ್ಬೋದು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಫೈನಲಿ ಅದೇನಾಗುತ್ತೆ, DNA ಟೆಸ್ಟ್ ಅಲ್ಲಿ ಜೆ ರಾವ್ನ ಮಗನೇ ಅಂತ ಅಂದ್ಬಿಟ್ಟು ಪ್ರೂವ್ ಆದ್ರೂ ಸಹ ವಾದ ನಿಲ್ಲಲ್ಲ. ಸೊ ನಮ್ಮ ಮಗು ಅಲ್ಲ, ನಾವು ಮದುವೆ ಆಗಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಆ ಹುಡುಗಿನ ತಂದ್ಕೊಳ್ಳಲ್ಲ, ಮದುವೆ ಮಾಡಲ್ಲ ಅಂತ ಅಂದ್ಬಿಟ್ಟೆ ಅವರ ಒಂದು ವಾದ ಇರುತ್ತೆ. ಎಷ್ಟು ಒಬ್ಬ ಮುಖಂಡ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಪೊಸಿಷನ್ ಇರುವಂತ ವ್ಯಕ್ತಿ ಮತ್ತು ಇವರ ಹೆಂಡತಿ ಅಷ್ಟೇ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಒಬ್ಬ ಶಿಕ್ಷಕಿ ತನ್ನ ಮಗ ತಪ್ಪು ಮಾಡಿದಾಗ ಅದನ್ನ ಸರಿ ಮಾಡೋದು ಬಿಟ್ಟು ಅವ್ರು ಹೇಳೋದು ಮದುವೆ ಆಗುವಂತ ಕನಸು ಇಟ್ಕೋಬೇಡ, ಸೊ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಆ ಹುಡುಗಿಯ ಸಂತ್ರಸ್ತೆಗೆ ಡೈರೆಕ್ಟ್ ಆಗಿ ಹೇಳ್ತಾರಲ್ಲ. ಸೊ ಇದು ಯಾವ ರೀತಿ, ಎಷ್ಟು ಒಂದು ಧೈರ್ಯ, ಒಂದು ದುಡ್ಡಿನ ಒಂದು ಮತ್ತು ಅವರ ಒಂದು ಅಧಿಕಾರದ ಬಲ ಯಾವ ರೀತಿ ಇದೆ ಅಂದ್ರೆ, ದುಡ್ಡು ಮತ್ತು ಅಧಿಕಾರ ಇರೋರು ಏನೇ ತಪ್ಪು ಮಾಡಿದ್ರು ನಡೆಯುತ್ತಾ ಹಾಗಾದ್ರೆ ಈ ಸಮಾಜದಲ್ಲಿ ಅನ್ನೋ ರೀತಿ ಇಂಥವ್ರಿಗೆ ಪಾಠ ಕಲಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ನ್ಯಾಯಾಂಗ ಇರೋದು. ಸೊ ಏನಪ್ಪಾ ಅಂದ್ರೆ, ಪ್ರೂವ್ ಅಂತೂ ಆಯ್ತು ಡೆಫಿನೆಟ್ಲಿ. ಯಾಕೆಂತಂದ್ರೆ ಪೂಜಾಗೆ ಅವರ ಮನೆಯವರಿಂದ ಅಂದ್ರೆ ತನ್ನ ತಾಯಿಯಿಂದ ಒಂದು ಸಪೋರ್ಟ್ ಸಿಗುತ್ತೆ. ಮತ್ತು ಅಂದ್ರೆ ಒಂದು 100 ಜನರಷ್ಟು ಅವಳಿಗೆ ಸಹಾಯ ಮಾಡಿದವ್ರು ಉಂಟು. ಸ್ಟಾರ್ಟಿಂಗ್ ಅಲ್ಲಿ ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡಿ ಅವಳಿಗೆ ಒಂದು ಧೈರ್ಯ ತುಂಬಿ. ಯಾಕಂತಂದ್ರೆ ಈ ಸಮಾಜದಲ್ಲಿ ಒಂದು ತಪ್ಪು ಮಾಡಿದ್ರೆ ಹೆಣ್ಮಗಳಿಗೆ ತುಂಬಾನೇ ನಿಂದಿಸ್ತಾರೆ. ಅಂತದ್ರಲ್ಲಿ ಈ ಒಂದು ದೊಡ್ಡ ತಪ್ಪಿಗೆ ಅವಳು ಸಾಕಷ್ಟು ನಿಂದನೆ ಅನುಭವಿಸಿದಾಳೆ. ಯಾಕಂದ್ರೆ ಹೆಣ್ಣು ಗಂಡು ಇಬ್ರು ತಪ್ಪು ಮಾಡಿದ್ರು ಸಮಾಜ ಮಾತ್ರ ತಪ್ಪು ಅನ್ನೋದು ಹೆಣ್ಣಿನ ಮಾತ್ರ. ಸೊ ಹೆಣ್ಣಿಗೆ ಈ ರೀತಿ ಒಂದು ನೋವಾದಾಗ ಸಮಾಜ ನೋವನ್ನು ಕೊಡದೆ ಜೊತೆಯಲ್ಲಿ ನಿಂತು ಅವರಿಗೆ ಸಾಂತ್ವನ ಹೇಳಿ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಹೆಲ್ಪ್ ಮಾಡಬೇಕು ಅಲ್ವಾ. ಸೊ ಈ ರೀತಿ ಕೆಲವು ಮಂದಿ ಅವರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕಿ ಅಂತಾನೆ ಹೇಳ್ಬೋದು ಪ್ರತಿಭಾ ಕುಳೆ ಅವರು ಈ ಪೂಜಾ ಮತ್ತು ಅವರ ತಾಯಿಗೆ ಸಪೋರ್ಟ್ ಆಗಿ ನಿಲ್ತಾರೆ. ಆಗ ಸ್ವಲ್ಪ ಒಂದು ಪೊಲಿಟಿಕಲ್ ಇದಕ್ಕೆ ಅದು ಕನ್ವರ್ಟ್ ಆಗುತ್ತೆ. ಸೊ ರಾಜಕೀಯ ಒಂದು ತಂತ್ರ, ಅದರಿಂದ ಈ ರೀತಿ ನಮ್ಮ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಪಬ್ಲಿಕ್ ಮಾಡ್ತಾರೆ. ನಿಜವಾಗ್ಲೂ ಇಲ್ಲಿ ಯಾವುದೇ ಒಂದು ರಾಜಕೀಯ ಧರ್ಮ ಜಾತಿ ಎಲ್ಲದಕ್ಕೂ ಮೀರಿದ್ದು ಒಂದು ಮನಸ್ಸಾಕ್ಷಿ ಅಂತ ಇರುತ್ತಲ್ವಾ. 7-8 ವರ್ಷದಿಂದ ಪ್ರೀತಿಸಿದಂತ ಈ ವ್ಯಕ್ತಿ ಅವಳನ್ನು ಎಷ್ಟು ಈಸಿಯಾಗಿ ಬಿಟ್ಟು ಹೋಗಿದ್ದಾನೆ. ಏನಪ್ಪಾ ಅಂದ್ರೆ ಆ ಮಗು ಆ ಗರ್ಭಿಣಿ ಆದಾಗ ಪ್ರತಿಯೊಂದು ಹೆಣ್ಣಿಗೆ ಜೊತೆಲಿ ತನ್ನ ಗಂಡ ಇರಬೇಕು ಅಂತ ಅನ್ಸುತ್ತೆ, ಮತ್ತು ಆ ಮಗುವಿಗೆ ತಂದೆ ಇರಬೇಕು ಅಂತ ಅನ್ನುವಂಥ ಆಸೆಗಳಿರುತ್ತೆ. ಸತತ 9ರಿಂದ 10 ತಿಂಗಳಿಂದ ಜೈಲಿನಲ್ಲಿ ಇರುವಂತೆ ಹೆಣ್ಮಗು ಜೀವನ ಮಾಡ್ತಾ ಇದೆ. ಕೋರ್ಟಿಂದ ಆದೇಶ ಅಂತೂ ಬಂದಿದೆ, ಪ್ರತಿ ತಿಂಗಳು 75,000 ಕೊಡಬೇಕು ಅಂತ ಅಂದ್ಬಿಟ್ಟು. ಬಟ್ ಈಗ ಯಾವುದೇ ಒಂದು 75,000 ಇದು ದುಡ್ಡಿಂದ ಮೇಲೆ ನಿಂತಿಲ್ಲ. ಏನಪ್ಪಾ ಅಂದ್ರೆ, ಈ ಬಿಜೆಪಿ ಮುಖಂಡ ಅಂತ ಅನಿಸ್ಕೊಂಡಿರುವಂಥ ಈ ವ್ಯಕ್ತಿ ಅವರ ಮಗನಿಗೆ ಬುದ್ಧಿ ಹೇಳಿ ಮತ್ತು ಆ ಹುಡುಗಿ ಜೊತೆ ಮದುವೆ ಮಾಡಿಸಿ ಆ ಮಗುವಿಗೆ ತಂದೆ ತಾಯಿ ಪ್ರೀತಿ ಸಿಗುವಂತೆ ಮಾಡಿದ್ರೆ ಆ ಒಂದು ಪುಣ್ಯ ಕಟ್ಕೊಂತಾರೆ ಅಂತ ನನಗೆ ಅನಿಸ್ತಾ ಇದೆ.
11 ತಿಂಗಳಾಗ್ತಾ ಬಂದಿದೆ ಮಗು ಹುಟ್ಟಿ. ಆದರೆ ಇದುವರೆಗೂ ಅವರು ಪ್ರತಿ ಸರಿ ನಾಮಕರಣ ಇಡೋಣ ಅಂತ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಅಡಚಣೆ ಆಗಿ ನಾಮಕರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇದು ಸಹ ಆ ಒಂದು ವ್ಯಕ್ತಿಯ ಷಡ್ಯಂತ್ರನೇ ಆಗಿದೆ. ಇಲ್ಲಿ ನಾನು ಈ ಒಂದು 3 ಮಹಿಳೆಯರಿಗೆ ಅಪ್ರಿಷಿಯೇಟ್ ಮಾಡಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್. ಯಾಕೆ ಅಂತ ಅಂದರೆ ಸಂತ್ರಸ್ತರಿಗೆ ಸಹಾಯ ಮಾಡುವಂಥ ಪ್ರತಿಭಾ ಕುಳಾಯಿ ಅವರಿಗಾಗಿರ್ಬೋದು, ಮತ್ತು ಪೂಜಾ ತಾಯಿ ನಮಿತಾ ಪೂಜಾಗೆ ಎಷ್ಟು ಸಪೋರ್ಟ್ ಮಾಡಿ. ಸೊ ಯಾಕೆ ಅಂತ ಅಂದರೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಈ ವ್ಯಕ್ತಿ ಏನು ಆರಾಮಾಗಿ ಇದ್ಬಿಟ್ಟು ಬೇರೆ ಮದುವೆ ಆಗ್ಬಿಡೋನು ಕೃಷ್ಣ ಜಯರಾಮನು ಅಂತ ವ್ಯಕ್ತಿ. ಬಟ್ ಮಗಳಿಗೆ ಒಂದು ಸ್ಥೈರ್ಯ ತುಂಬಿ ಜೊತೆಲಿದ್ದು ಆ ಮಗಳ ಜೊತೆ ಮೊಮ್ಮಗು ಒಂದು ಮೊಮ್ಮಗನ ಜನನ ಆಗಿದೆ. ಸೊ ಅದಕ್ಕೆ ಹೋರಾಟ ಇನ್ನೂ ನಡೆಸ್ತಾ ಇದ್ದಾರೆ ಹೆಣ್ಣು ಮಕ್ಕಳು. ಈ ರೀತಿ ಒಂದು ಹೋರಾಟ ನಡೆಸ್ತಾ ಇದ್ದಾರೆ. ಸೊ ಈ ವಿಡಿಯೋ ಮೂಲಕ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ, ಯಾವುದೇ ಜಾತಿ ಧರ್ಮ ಪಕ್ಷ ಅಂತ ನೋಡದೆ ಎಲ್ಲ ಜಾತಿ ಎಲ್ಲ ಒಂದು ಧರ್ಮದವರು ಎಲ್ಲ ಒಂದು ರಾಜಕೀಯ ಪಕ್ಷದವರು ಪೂಜಾಳಿಗೆ ನ್ಯಾಯ ಸಿಗುವಂತೆ ಮಾಡಿ ಅಂತಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಜಸ್ಟಿಸ್ ಫಾರ್ ಪೂಜಾ. ಇಲ್ಲಿ ಪೂಜಾ ಮತ್ತು ಪೂಜಾ ಮಗುವಿನ ಎರಡೂ ಒಂದು ಜೀವ ಮತ್ತು ಜೀವನ ಈ ಒಂದು ನ್ಯಾಯಾಲಯದ ಬಾಗಿಲಲ್ಲಿ ನಿಂತಿದೆ. ಸೊ ಅವರಿಗೆ ನ್ಯಾಯ ಸಿಗಲಿ ಮತ್ತು ಅವರಿಗೆ ನಮ್ಮ ಎಲ್ಲರ ಸಪೋರ್ಟ್ ಇರಲಿ ಅಂತ ಅಂದ್ಬಿಟ್ಟು ಬೇಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಪ್ರಕರಣ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.